ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯ ಪರಿಣಾಮ ಕೃಷ್ಣಾ ನದಿಗೆ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದ್ದು ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕ ಕಲ್ಪಿಸುವ ಕುಡಚಿ ಓಗಾರ್ ಮೇಲ್ಸೇತುವೆ ಗುರುವಾರ ಬೆಳಗ್ಗೆ ಸುಮಾರು 9 ಗಂಟೆಗೆ ಜಲಾವೃತಗೊಂಡು ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಮುಂಗಾರು ಮಳೆ ತಡವಾಗಿ ಪ್ರಾರಂಭವಾದರೂ ಕಳೆದ ವಾರದಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯ ಪರಿಣಾಮ ಸುಮಾರು 105 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಕೊಯ್ಲಾ ಅಣೆಕಟ್ಟಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ. ಇದರ ಪರಿಣಾಮವಾಗಿ ಕೃಷ್ಣಾ ಹಾಗೂ ಉಪನದಿಗಳ ಅಚ್ಚುಕಟ್ಟು ಪ್ರದೇಶದಲ್ಲಿರುವ ಮಹಾರಾಷ್ಟ್ರದ ಅನೇಕ ಅಣೆಕಟ್ಟುಗಳು ಭರ್ತಿಯಾಗುತ್ತಿವೆ. ಸದ್ಯ ಪ್ರವಾಹದ ಭೀತಿ ಕಂಡು ಬಾರದಂತಿದ್ರು ಮಳೆ ಮುಂದುವರೆದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಯುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕುಡ್ಚಿ ಬ್ರಿಡ್ಜ್ ಬಂದ್ ಆಗೈತ್ರಿ, ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಬೆಳಗ್ಗೆ ಬ್ರಿಡ್ಜ್ ಬಂದ್ ಆಗೈತ್ರಿ. 9 ಗಂಟೆಗೆ 9 ಗಂಟೆ ಸುಮಾರು ಬ್ರಿಡ್ಜ್ ಬಂದ್ ಆಗೈತ್ರಿ. ಎಲ್ಲ ಇದು ಪೊಲೀಸರು ಬಂದು ಆ ಕಡೆನೂ ಬಂದಾರ, ಕಾಗವಾಡ ಪೊಲೀಸರು ಆ ಕಡೆ ಬಂದು ಎಲ್ಲ ಬಂದ್ ಮಾಡಿದಾರ್ರಿ. ಆದ್ರೂ ಈ ಬ್ರಿಡ್ಜ್ ಕೆಲಸ ಮುಗಿದ 3 ವರ್ಷ ಆತ್ರಿ. ಆ ದಂಡಿಗೂ ಇನ್ನ ಕೆಲಸ ಮುಗ್ದಿಲ್ರಿ. ಈಗ ಆ ಸೈಡು ನಡುವೆ ಎಲ್ಲ ಮುಗಿಸಿದಾರ, ಆದ್ರೆ ಆ ದಂಡಿಗೂ ಮುಗಿಸಿಲ್ರಿ, ಆ ದಂಡಿಗೂ ಮುಗಿಸಿಲ್ರಿ. ಇದರಿಂದ ಜನರಿಗೆ ತುಂಬಾ ಭಾಳ ಅಂದ್ರೆ ಭಾಳ ತೊಂದರೆ ಆಗತ್ತಾವ್ರಿ. ನಾವು ಈಗ ಮಿರಜ್ಗೆ ಹೋಗ್ಬೇಕಂದ್ರೆ ಏನಾರ ಎಮರ್ಜೆನ್ಸಿ ಕೆಲಸ ಇತ್ತಂದ್ರೆ ಅಂಕ್ಲಿ ಮ್ಯಾಗಿಂದ ಹಾದು ಹೋಗ್ಬೇಕು, ಇಲ್ಲಂದ್ರೆ ಅತ್ನಿ ಮ್ಯಾಗಿಂದ ಹಾದು ಹೋಗ್ಬೇಕು. ಅದರಿಂದ ಗಾಡಿನೂ ಟ್ರೈನು ಕರೆಕ್ಟ್ ಟೈಮಿಗೆ ಇಲ್ರಿ. 10 ಗಂಟೆಗೆ ಟ್ರೈನ್ 10-11 ಟ್ರೈನ್ ಹೋತಂದ್ರೆ ಅದನ್ನ ಬಿಟ್ಟ ನಂತರ ಡೈರೆಕ್ಟ್ ಮಧ್ಯಾಹ್ನ 2 ಗಂಟೆಗೆ ಟ್ರೈನ್ ಐತ್ರಿ. ಜನರಿಗೆ ಇದರಿಂದ ತುಂಬಾ ತೊಂದರೆ ಆಗತೈತ್ರಿ. ಈ ಬ್ರಿಡ್ಜ್ ಕೆಲಸ ಲಗುಟ್ ಮುಗಿತ್ತಂದ್ರೆ ಭಾಳಷ್ಟು ಚಲೋ ಆಕೈತ್ರಿ ಜನರಿಗೆ. ಇದೆಲ್ಲ ಕೆಲಸ ಏನೈತ್ಲಾಕ್ರಿ ಲಗುಟ್ ಮುಗಿ ಯಾರ ಕಡೆಯಿಂದ ಕೆಲಸ ಆಗ್ಬೇಕ್ರಿ? ಇದು ಯಾರ ಕಡೆಯಿಂದ ಕೆಲಸ ಆಗ್ಬೇಕಂದ್ರೆ ಗೌರ್ಮೆಂಟ್ ಕಡೆಯಿಂದ ಆಗ್ಬೇಕ್ಲಾಕ್ರಿ. ಈಗ ಯಾರು MP ಅದಾರೋ ಚಾಲ್ತಿ MLA ಸಾಹೇಬ್ರ, ಈಗ ನಮ್ಮ ಲೋಕಲ್ ಲೀಡರ್ಗಳು ಯಾರು ಒಂದು ಸ್ವಲ್ಪ ಒತ್ತಾಯ ಮಾಡಿ ಕೆಲಸ ಮಾಡಿದ್ರೆ ಕೆಲಸ ಆಕೈತ್ರಿ. ಈಗ ಎಲ್ಲರೂ ಮನೆಯಲ್ಲಿ ಕೂತ ಅವ್ರ ಏನು ಜಮೀನು ಅಕ್ವೈರ್ ಆಗಿಲ್ರಿ, ಇನ್ನ ಆ ಕಡೆ ಇನ್ನ ಎಲ್ಲ ಗರಜ್ ಬಗ್ದಿಲ್ರಿ, ಏನೇನು ಸಮಸ್ಯೆ ಅದಾವ್ರಿ. ಅವ್ ಸಮಸ್ಯೆ ಬಗೆಹರಿಸಿ ಕೆಲಸ ಮಾಡ್ರೆ ಮುಗಿತೈತ್ರಿ. ಅಂದ್ರೆ ಇದು 2023 ಮುಗಿಬೇಕಾಗಿತ್ರಿ. ಈಗ 2026 ನಡೆದೈತ್ರಿ, ಇನ್ನಾದ್ರೂ ಕೆಲಸ ಮುಗ್ದಿಲ್ರಿ ಇದು. ಅದಕ್ಕೆ ಜನಪ್ರತಿನಿಧಿಗಳಿಗೆ ಏನು ಹೇಳಕ್ ಬಯಸ್ತೀರಿ ನೋಡ್ರಿ? ಜನಪ್ರತಿನಿಧಿಗಳು ಹೇಳಾಗ ಏನ್ ಬಯಸ್ತೀನಿ ಅಂದ್ರ ಇದೆಲ್ಲ ಕೆಲಸ ಲಗುಟ್ ಮುಗಿಸ್ಬೇಕ್ರಿ. ಇದೆಲ್ಲ ನಮ್ಗೆ ತೊಂದರೆ ಆಗ್ಬಾರ್ದ್ರಿ. ಇನ್ನೊಂದ್ ಸ್ವಲ್ಪ ಮತ್ತೊಂದ್ ಜರ ನೀರ್ ಹೆಚ್ಚಾತಂದ್ರ ಆ ಅಂಕ್ಲಿ ಬ್ರಿಡ್ಜು ಬಂದ್ ಆಕೈತಿ, ಮತ್ತ ಆ ಬ್ರಿಡ್ಜು ಬಂದ್ ಆಕೈತಿ. ಇಪ್ಪರ್ಗಿ ಇಂದ ಹೋಗ್ಬೇಕ್ರಿ ನಾವು. ಮತ್ತೆ ಇಲ್ಲಾಂದ್ರೆ ನಾವು 200 ಕಿಲೋಮೀಟರ್ ತಿರುಗಿ ಬರ್ಬೇಕ್ರಿ. ಇದನ್ನ ಬ್ರಿಡ್ಜ್ ಚಾಲು ಆತಂದ್ರೆ ನಮ್ಗೆ ಭಾಳ ಸಹಕಾರ ಆಕೈತಿ. ಇದು ಲಗುಡ್ ಚಾಲು ಮಾಡ್ರಿ, ಬ್ರಿಡ್ಜ್ ಚಲೋ ಆಕೈತ್ರಿ ಕೆಲಸ. बंद हो गए जी? अभी आज सुबह से टोटल बंद है। हाँ हाँ, अभी क्या तकलीफ है जी इधर का? क्या तकलीफ क्या, वो दवाखाने की गाड़ियाँ आ रही हैं, रिटर्न जा रही हैं। कोई डिलीवरी पेशेंट रहता है, कोई हार्ट पेशेंट रहता है, बहुत तकलीफ है। ट्रेन तो टाइम से रहता नहीं, इसलिए ये रोड बहुत जरूरी है। और ये ब्रिज का काम 2030 में खत्म होने का था, अभी तक नहीं हुआ। इसकी उस्तेवारी किसकी है समझो, हमारे MLA साहब से लेकर मैं बोलता हूँ, गुजारिश करता हूँ MLA साहब होंगे, या हमारे डिस्ट्रिक्ट मिनिस्टर साहूकार होंगे, या हमारी प्रियंका मैडम होंगे, इसके भी अंडर में आता है। आंदे सब जने इंटरेस्ट ले हुए ब्रिज का काम जरा जल्दी करने की कोशिश करो। अभी आप लोग उगार और मेरठ को जाने के, तो कैसे जाने का? कहाँ जाना, कम से कम 50-60 किलोमीटर राउंड होता है। अथनी से जाना या फिर उधर से जाके आना, घूम के जाना चाहिए। घूम के जाना। अब ये टोटली बंद हो गया बहुत। और ये जमकुंडी सांगली हवे है मेन। ये काम चालू हो गया कितना? ये काम चालू को 2-3 साल हो गया। 2030 में खत्म होना था, लेकिन अभी तक नहीं हुआ। ಜಿಲ್ಲಾಡಳಿತವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದು ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಕೃಷ್ಣಾ, ದೂಧಗಂಗಾ ಮತ್ತು ವೇದಗಂಗಾ ನದಿಗಳಲ್ಲಿ 6 ಕೆಳ ಹಂತದ ಸೇತುವೆಗಳು ಈಗಾಗಲೇ ಜಲಾವೃತಗೊಂಡಿವೆ. ಇದೇ ಹಿನ್ನೆಲೆಯಲ್ಲಿ ಕುಡಚಿ ಓಗಾರ್ ಮೇಲ್ಸೇತುವೆ ಕೂಡ ಮುಳುಗಡೆಯಾಗಿ ಸಂಚಾರಕ್ಕೆ ತಡೆ ಉಂಟಾಗಿದೆ. ಸುರಕ್ಷತಾ ದೃಷ್ಟಿಯಿಂದ ಕುಡಚಿ ಪೊಲೀಸ್ ಠಾಣೆ ಸಿಬ್ಬಂದಿ ಸೇತುವೆ ಬಳಿ ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡಿದ್ದು, ಸಾರ್ವಜನಿಕರು ಸೇತುವೆ ಹಾಗೂ ನದಿ ಹತ್ತಿರ ಸುಳಿಯದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ನದಿಗೆ ಇಳಿಯುವ ಪ್ರಯತ್ನ ಮಾಡಬಾರದು ಎಂದು ತನಿಖಾ PSI ಪ್ರಕಾಶ್ ಮಾನೆ ಎಚ್ಚರಿಕೆ ನೀಡಿದ್ದಾರೆ. ನಾನು ಕುಡಚಿ PSI ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಳ್ಳೋದಂತಂದ್ರೆ, ಕುಡಚಿ ಬ್ರಿಡ್ಜ್ ನೀರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏರ್ತಾ ಇದೆ. ಆ ಕಾರಣ ಎಲ್ಲ ಸಾರ್ವಜನಿಕರು ನಮಗೆ ನಮ್ಮ ಜೊತೆ ಸೇರಿ ಅನುವು ಮಾಡಿಕೊಡಬೇಕು. ಯಾರು ಇಷ್ಟು ಬರಬಾರ್ದು. ರೋಡ್ ಮೇಲೆ ನೀರು ಹೆಚ್ಚು ಬರ್ತಾ ಇದ್ದರಿಂದ ನಿಮ್ಮ ಪ್ರಾಣಕ್ಕೆ ನಿಮಗೆ ಅಪಾಯ ಆಗ್ತೈತಿ. ಆ ಕಾರಣ ಸಲುವಾಗಿ ನಾವು 2 ಕಡೆ
ಉಗಾರಸ್ಗಡ ಸೈಡ್ ಇದ್ದಿದ್ದು ಅತಿಡ ಬ್ರಿಡ್ಜ್ ಬಂದ್ ಮಾಡಿದ್ದಿದೆ. 10 ಪೊಲೀಸರು ಬಂದೋಬಸ್ತ್ ಮಾಡ್ತಾ ಇದ್ದಾರೆ. ಇದು ನಾವು ಕುರ್ಚಿಲಿ ಬಿಡ್ತಾ ಬರುವಂಥ ಇಲ್ಲೇ ಗಾಡಿಗಳು ಇಲ್ಲೇ ನಿಂದ್ರಿಸಿ ನಾವು ಇತ್ತ ಅವ್ರು ಡ್ರೈವರ್ ಮಾಡಿ ಕೆಲಸ ಅವ್ರವ್ರು ರಿಟರ್ನ್ ಹೊಳಿ ಕಳಿಸ್ತಾ ಇದ್ದೀವಿ. ಯಾಕೆ ಮೇಲೆ ನೀರು ಬ್ರಿಡ್ಜ್ ಸಣ್ಣ ಇದ್ದರಿಂದ ನೀರು ಮೇಲೆ ಏರಿ ಬರೋದ್ರಿಂದ ಮನುಷ್ಯನಿಗೆ ಪ್ರಾಣಾಪಾಯ ಆಗಬಹುದು ಕಾರಣದಿಂದ. ಅದಕ್ಕೆ ನಿಮ್ಮ ಜೀವ ನಿಮ್ಮ ಕೈಲಿದೆ. ಆದ ಕಾರಣ ನಾವು ಪೊಲೀಸರಿಗೆ ಅನುವು ಮಾಡಿಕೊಟ್ಟು ತಮ್ಮ ಜೀವನ ಸಾಯಿಸ್ಕೊಂಡು ಪ್ರಯಾಣಿಸ್ಕೊಂತ ಹೋರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಇನ್ನೊಂದೆಡೆ 2018ರಿಂದ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದಡಿಯಲ್ಲಿ ಸುಮಾರು 37.18 ಕೋಟಿ ವೆಚ್ಚದಲ್ಲಿ 547.40 ಮೀಟರ್ ಉದ್ದದ ಮೇಲ್ಸೇತುವೆ ಕಾಮಗಾರಿಕೆ ಆರಂಭವಾಗಿದ್ದು 2023ರಲ್ಲಿ ಪೂರ್ಣಗೊಳ್ಳಬೇಕಾಗಿದ್ದ ಈ ಕಾಮಗಾರಿಕೆ 2 ವರ್ಷಗಳ ಹಿಂದೆ ಬಹುತೇಕ ಪೂರ್ಣಗೊಂಡಿದ್ದರೂ ಸಂಪರ್ಕ ರಸ್ತೆಗಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳ್ಳದ ಕಾರಣದಿಂದ ಕಾಮಗಾರಿಕೆ ಅರ್ಧದಲ್ಲಿ ನಿಂತಿದೆ. ಇದರಿಂದ ಸಾರ್ವಜನಿಕರ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿದ್ದು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸೇತುವೆ ಜಲಾವೃತಗೊಂಡ ಮಾಹಿತಿ ತಿಳಿದ ಪ್ರಯಾಣಿಕರು ಹಿಂದಿರುಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಪ್ರಯಾಣಿಕರು ರೈಲು ಮಾರ್ಗ ಅಥವಾ ಅಂಕಲೆ ಮಾಂಜರಿ ಹಾಗೂ ದರೂರಾ ಅಥಣಿ ಮಾರ್ಗವನ್ನು ಬಳಸಬೇಕಾಗಿದೆ. ಸಂಜೀವ್ ಬ್ಯಾಕೋಡೆ, ಕೆಎಂಎಂ ಕನ್ನಡ ನ್ಯೂಸ್, ರಾಯಬಾಗ್. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.